ಅಕ್ಕ ಯಾಕೆ ಏನಾಯ್ತೆ? ಇವಳು ಎಷ್ಟೊತ್ತಾಯ್ತು ಬಂದು? ಆವಾಗೇನೆ ಬಂದ್ಲು ನಿಮ್ಮ ಯಜಮಾನು ನಿನ್ನ ನೋಡ್ಕೊಳಕ ಕರ್ಕೊಂಬಂದು ಬಿಟ್ಬಿಟ್ಟೋದ್ನು. ಏನು ನಾನು ನೋಡ್ಕೊಳಕ ನನಗೇನಾಗೈತಕ್ಕ? ಚೆನ್ನಾಗಿದ್ದೀನಲ್ಲ. ಓ ಅಷ್ಟೇನ ನಮ್ಮ ಯಜಮಾನ್ಕ ಗಾಳಿ ಬಿಟ್ಬಿಡ್ತೀನಿ. ನನಗೇನಾಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ನಿನ್ನ ಬಾಮಿಸ್ಕೊಂಡಿರುವ ಅಯ್ಯ ನೋಡು ಮುರಿದೋಗೋದಲ್ಲೇ. ದಾರಿ ಬಿಡು ದಾರಿ ಬಿಡು, ನಾನು ಇರಬೇಕು. ಹೌದೇನೋ ಇಷ್ಟು ಬಿಡು ನಮ್ಮ ಮೇಲಾಗ್ಬಿಡ್ತೇನೋ. ನೋಡ್ದೇನಮ್ಮ ಗೌರಮ್ಮ ನಿನ್ನ ಕಾಲ್ಗುಣ ಹೆಂಗದೆ ನೋಡು, ಅವಳು ಕಾಲಾಗೆ ಕಾಲು ಮೇಲಾಗೋಯ್ತಂತೆ. ಹೋಗು. ಅಯ್ಯೋ ಒಳ್ಳೆ ಕಾಲ್ಗುಣ ನಮ್ಮ ನಿಂದು. ಹೆಂಗೋ ನೀನು ಬಂದಿದ ತಕ್ಷಣ ಅವಳು ಕಾಯಿಲೆ ಮೇಲಾಗೋಯ್ತಲ್ಲ, ಸಾಕ್ಬಿಡಮ್ಮ. ಇಲ್ಲಿ ಏನು ನಿಧಾನವಾಗಿ ಅಮ್ಮ ಆಗಲ್ಲಕ್ಕ, ಆಗಲ್ಲಕ್ಕ, ನನ್ನ ಕೈಲಿ ಆಗಲ್ಲಕ್ಕ. ನಾನು ಬಸ್ಸಲ್ಲಕ್ಕೆ ಹೋಗ್ಬೇಕಾಗಿತ್ತಕ್ಕ. ಅಕ್ಕ ನಂಗೆ ಏನಾಗಿಲ್ಲಕ್ಕ, ಯಾರು ನೋಡ್ಕೊಳ್ಳೋದು ಬೇಕಾಗಿಲ್ಲ. ಕಳಿಸ್ಬಿಡು. ಮನ್ಕೋಗಂತೇಳು ಕಳ್ಸೋ. ಕಳ್ಸು ಅಂತ ಹೇಳ್ತಾ ಇದ್ದೀನಿ ತಾನೇ, ಕಳ್ಸಕ್ಕ. ನನಗೇನೂ ಆಗಿಲ್ಲ. ಇವತ್ತು ಬಾಯ್ ಮುಸ್ಕೊಂಡಿದ್ರೆ ಬಚ್ಚಲಕ್ಕೆ ಹೋಗ್ಬೇಕಂದ್ರೆ ಹೋಗಿ ನಾನು ಆಮೇಲೆ ಹೋಗ್ತೀನಿ, ಇವಾಗ ಹೋಗಲ್ಲ ನಾನು. ಅಕ್ಕ ಅವಳಾಗ ನಾವು ಹೋಗಿಲ್ಲ ಅಂದರೆ ಇಲ್ಲಿಂದ ನಾನು ಊಟ ನೀರು ಬಿಟ್ಟು ಸತ್ಯಾಗ್ರಹ ಮಾಡ್ತೀನಿ. ಗಾಂಧೀಜಿ ಉಪ್ಪು ಸತ್ಯಾಗ್ರಹ ಮಾಡಿದಂತೆ ನಾನು ನೀರು ಸತ್ಯಾಗ್ರಹ ಮಾಡ್ತೀನಿ. ನಾನು ನೀರೇ ಕುಡಿಯಲ್ಲ. ಅವಳನ್ನ ಕಳಿಸೋ ಸಮ ಇಲ್ಲ ಅಂತಂದರೆ ನಾನು ಅಷ್ಟೇನಾ. ಲೇ ಮುಚ್ಚಲ್ಲ ಬಾಯ್ಲೇ ಮುಚ್ಚು. ನಿಮ್ಮ ಯಜಮಾನ್ ಕಳಿಸಿರೋದು, ನಿಮ್ಮ ಯಜಮಾನ್ ಆಸ್ಪತ್ರೆಗೆ ಹೋಗೋನೆ ಆಮೇಲೆ ಬರ್ತಾನೆ. ಅವಾಗ ಹೇಳು ಏನಕ್ಕೆ ಆಸ್ಪತ್ರೆಗೆ ಹೋಗಿರೋದು, ನನಗೇನು ತಿಳಿಯೋದು ಹೇಳು. ಫೋನ್ ಮಾಡ್ತೀನಿ ಆ ಅಪ್ಪನಂತೂ ಸುಮ್ಮನೆ ಬಿಡಲ್ಲ ನಾನು. ಹಲೋ ಏನಂಬುಜಿ, ಎಲ್ಲಿದೆ ಸಮಯ? ಗಂಡಸ್ರಿಗೆ 100 ಕೆಲಸ ಇರ್ತದೆ. ಎಲ್ಲಿದೆಯಾ, ಎಲ್ಲೇ ಎತ್ತಿದೆಯಾ, ಏನು ಮಾಡ್ತಾ ಇದೆಯಾ ಅವೆಲ್ಲ ಕೇಳಂಗಿಲ್ಲ. ಕೆಲ್ಸಗಳಿರ್ತವೆ ನಮ್ಮ ಕೈ. ಏನು ಹೇಳು ಫೋನ್ ಮಾಡಿರೋದು? ನನ್ನನ್ನು ನೋಡ್ಕೊಳಕ್ಕ ಯಾರೂ ಬೇಕಾಗಿಲ್ಲ. ನಾನೇ ನೋಡ್ಕೊತೀನಿ. ನೀನು ಯಾರನ್ನೇ ತಂದು ಬಿಡಬೇಕಾಗಿಲ್ಲ. ನೀನು ನನ್ನ ಅಯ್ಯೋ ಪಾಪ ಅಂದು ಸಿಂಪತಿ ಗಿಟ್ಸ್ಕೊಳ್ಳೋದು ನನಗೆ ಬೇಕಾಗಿಲ್ಲ, ಆಯ್ತಾ? ಅವ್ರವ್ರ ಮನೆಗೆ ಅವ್ರವ್ರು ಇದ್ರೆ ಚಂದ. ಹೇಯ್ ಏನಾಯ್ತಂತ ಬರ್ಕೊಂತ ಇದ್ದೆ ಹಿಂಗೆ? ಯಾಕ್ರೆ ಹಿಂಗೆ ನಮ್ಮ ಪ್ರಾಣಿಗೆ ತಿಂತೀರಿ ಎಲ್ಲರೂ ಸೇರ್ಕೊಂಡು? ಇವಾಗ ಯಾರು ನಿನ್ನ ಹತ್ರ ಸಿಂಪತಿ ಗಿಟ್ಸ್ಕೊಳಕ್ ಬಂದಿರೋದು? ಯಾರು ಹೇಳು? ನೀನು ಯಾರನ್ನ ಕಳ್ಸಿದೀಯ ನನ್ನ ನೋಡ್ಕೊ ಹೋಗು ಅಂತ? ಗೌರಿನ? ಇನ್ನು ಯಾರವ್ರೆ ಇಲ್ಲ ಈ ಮನೆಗೆ ನಿನ್ನ ನೋಡ್ಕೊಳ್ಳೋರು? ಅವಳೇ ನಾನು ನೋಡ್ಕೊಳ್ಳಿ ಬಿಡು. ನಿಮ್ಮ ಅಕ್ಕನಿಗೆ ವಯಸ್ಸಾಗೈತೆ, ಗೀತಕ್ಕ ಮಗು. ಇನ್ಯಾರು ನಿಕ್ಕೊಂಡಿದ್ಯಾ ನೀನು? ಸೊಸೆಗಳನ್ನ ಯಾರನ್ನ ನ್ಯಾಯವಾಗಿ ಮನೆಗೆ ಇಕ್ಕೊಂಡಿದ್ಯಾ? ಬಾಯ್ ಐತೆ ಅಂತ ಮಾತಾಡ್ತೀಯ ಅಷ್ಟೇ. ಸೊಸೆಗಳ ಹತ್ರ ಚಾಕ್ರಿ ಮಾಡಿಸ್ಕೊಂಡು ಹೋಗ್ತೆ ನಿಂಗೆ ಅದ ನಿಂಗೆ ಕೈ ಹೋಗ್ತೆ? ಎಡೋ ನಂಗೆ ಯಾರು ಚಾಕ್ರಿ ಮಾಡೋದು ಬೇಕಾಗಿಲ್ಲ. ನಾನು ಚೆನ್ನಾಗಿದ್ದೀನಿ, ನನಗೇನೂ ಆಗಿಲ್ಲ. ಮನೆಗೆ ಹೋಗು ಅಂತ ಹೇಳು. ಬರ್ತಾ ಇದ್ದೀನಿ ಇರು. ಬಾರೋವರೆಗೂ ಬೇಕಾಗಿಲ್ಲ, ಮನೆಗೆ ಹೋಗು ಅಂತ ಹೇಳು ಅಂದೆ. ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ನಲ್ಲ, ಬಾಯ್ ಮುಚ್ಕೊಂಡು ಇರ್ಬೇಕು. ನೋಡ್ತೇನಕ್ಕ ಹೆಂಗೆಲ್ಲ ಮಾತಾಡ್ತಾನೆ. ಅಯ್ಯೋ ಏನು ಮಾತಾಡದ್ನು ಪಾಪ ಎಪ್ಪನ. ಇರೋದನ್ನ ಹೇಳಿದ್ನಲ್ಲ, ಇಲ್ದಿದ್ದೇನು ಹೇಳಿದ್ನ? ನೋಡಕ್ಕ ನನ್ನ ನೋಡ್ಕೊಳಕ್ಕೆ ಯಾರು ಬೇಕಾಗಿಲ್ಲ. ಅಯ್ಯೋ ಅಕ್ಕ ನಾನು ಓದ್ತೀನಿ ಅಕ್ಕ. ಮನೆಗೆ ಮಗು ನೋಡ್ಕೊಂಡು ಕೆಲಸ ಮಾಡಬೇಕು. ಏನೋ ಅಪ್ಪನ ಹೇಳಿದ್ನಲ್ಲ ಅಂತ ಏನೋ ಗೌರವ ಕೊಟ್ಟು ಬಂದೆ. ಇಷ್ಟು ದೂರಾಂಕರವಾಗಿದ್ರೆ ನನಗೇನು ಗಾಚಾರನೇ? ನಾನು ಕಾಲಿಟ್ಕೊಂಡೇನಕ್ಕ ಬಮ್ಮ ನಾನು ನೋಡ್ಕಮ್ಮ ಅಂತ. ಏನು ಗಿರಾಂಕ ಅನ್ನೋದು? ನನಗೂ ಕೆಲಸ ಅದಕ್ಕ ಮನೆಗೆ ಓದ್ತೀನಿ ನಾನು. ಓದ್ತಾಳೆ. ಇವಳೇ ನನ್ನ ನೋಡ್ಕೊಳೋದು, ನನಗೇನಾಗುತ್ತೆ? ಇವಳಿಗಾನ ಕುಂಬಳಕಾಯಿ. ನಾನು ಚೆನ್ನಾಗೇ ಇದ್ದೀನಿ, ರಂಬೆ ಊರ್ವಶಿ ಇದ್ದಂಗೆ. ಇವಳಿರೋದು ನೋಡಿ ಹೆಂಗೆ ಹೆಂಗೊಟ್ಟಿದ್ದಂಗೆ. ಓಹೋ ಡೈ ಸಾಕು, ಬಾಯಿ ಮುಚ್ಚೆ ಬಾಯಿ. ಪಾಪ ಏನು ಅಷ್ಟು ಮಾತ್ರ ಬಂದಲ್ಲೇ ನೋಡ್ಕೊತೀನಿ ಅಂತ. ಇನ್ಯಾರನ ಆಗಿದ್ರೆ ಅವಳನ್ನೇ ನಾನು ನೋಡ್ಕೊಳ್ಳೋದು ಅಂತ ಏನು ಹಂಗೆ ಹಾರಾಡಿರೋದು. ಏನು ನೋಡ್ಕೊತೀನಿ ಅಂತ ಬಂದಲ್ಲ. ಏನು ನೋಡ್ಕೊಳ್ಳೋದು? ಅವಳನ್ನ ನಾನು ನೋಡ್ಕೊಂಡಿರೋದು, ನಾನು ಅವಳು ನೋಡ್ಕೊಂಡಿರೋದು. ಏನು ನೋಡ್ಕೊಳ್ಳೋದು? ನೀನು ನೋಡೋಕೆ ಕ್ಯಾಮೇನಾ? ನಾನು ಗುಡ್ಕೊಂಡು ಓದ್ತೀನಿ ಬಚ್ಚಲಕ್ಕ, ಏನು ಪರವಾಗಿಲ್ಲ. ಯಾಮನು ನಾನು ನೋಡ್ಕೊಳೋದು ಬೇಕಾಗಿಲ್ಲ. ದುರಾಂಕಾರನೇ ಶಿವಪ್ಪನ ಹೇಳ್ದಂಗೆ ಒಟ್ಟಿನಾಗ ನೀವು ದುರಾಂಕಾರ ಜಾಸ್ತಿ. ದುರಾಂಕಾರ ಅಂದರೆ ಅಷ್ಟಿಷ್ಟು ದುರಾಂಕಾರ ಅಲ್ಲ. ಅನು ಬಂದೆ ಪಲ್ವಿ. ಏನು ಪಲ್ವಿ? ನೋಡು ನಾನು ಸೀರೆ ತೆಗ್ದಿಕ್ಕಿದ್ದೀನಲ್ಲೇ, ಅದನ್ನ ನೀಟಾಗಿ ಐರನ್ ಮಾಡಿಕೊ ಆಯ್ತಾ? ಸರಿ ಪಲ್ವಿ. ಏನು ಫ್ರೆಂಡು ಫಂಕ್ಷನ್ನ ಅದೆಲ್ಲ ಕೇಳಬೇಡ ಅಂತ ಎಷ್ಟು ಸತಿ ಹೇಳಿದ್ದೀನಿ. ನಾಳೆ ಗಂಡು ಕಡೆಯವ್ರು ಬರ್ತಾವ್ರೆ ನನ್ನ ನೋಡೋಕ್ಕೆ. ಓ ಹೌದಾ, ಖುಷಿ ಸುದ್ದಿ. ನಿನಗೆ ಯಾಕೆ ಖುಷಿ ಸುದ್ದಿ ಆಗಬೇಕು? ಅದು ನನಗೆ ಖುಷಿ ಸುದ್ದಿ ಆಗಬೇಕು, ಆಯ್ತಾ? ಕ್ಲೀನಾಗಿ ಐರನ್ ಮಾಡಿ ಇಟ್ಟಿರು. ಹುಡುಗನು ಏನು ಕೆಲಸ ಮಾಡ್ತಾನಂತೆ ಪಲ್ವಿ? ಯಾವೂರು ಏನು ಸರಿಯಾಗಿ ಗೊತ್ತಿಲ್ಲ. ಹುಡುಗನು ಸಬ್ ಇನ್ಸ್ಪೆಕ್ಟರ್ ಅಂತೆ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂತೆ. ಹುಡುಗನ ಹೆಸರು ಆದಿಶಂಕರ. ಓಹ್ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು. ನಮ್ಮ ಪಲ್ವಿ ಸೂಪರ್ ಜೋಡಿ ಇಬ್ಬರಿಗೂ. ಎಲ್ಲ ಚೆನ್ನಾಗಿದ್ರೆ ಸಾಕು. ನೀನೇನು ಹೇಳೋದು ನನಗೆ ಚೆನ್ನಾಗಿದ್ರೆ ಸಾಕು ಅಂತ? ಅದನ್ನು ನೀನು ಹೇಳಬೇಕಾಗಿಲ್ಲ. ನಾನು ನೋಡ್ಕೊಳ್ಳೋಕ್ಕೆ ನಮ್ಮ ಅಪ್ಪ ಅಮ್ಮ ಅವರೇ. ಸುಮ್ಮನೆ ಹೇಳಿದ ಕೆಲಸ ಮಾಡೋ ಅಧಿಕ ಪ್ರಸಂಗತನ ನನ್ನ ಹತ್ರ ಮಾಡಬೇಡ. ನಿನ್ಗೆ ಯಾಕೆ ಖುಷಿ ಆಗಬೇಕು? ಪಲ್ವಿ ನೀ ನನ್ನ ತಂಗಿ ತಾನೇ? ನನ್ನ ತಂಗಿಗೆ ಮದುವೆ ಅಂತಂದರೆ ನನಗೆ ಖುಷಿನೇ ತಾನೇ? ನಾನು ಯಾಕೆ ನಿನಗೆ ತಂಗಿ ಆಗಲಿ? ನಾನು ಯಾಕೆ ನಿನ್ನ ತಂಗಿ ಆಗಲಿ? ನಾನು ನಿನ್ನ ತಂಗಿ ಅಲ್ಲ. ಸುಮ್ಮನೆ ಏನೇನೋ ಮಾತಾಡಬೇಡ ನೀನು. ಸೀರೆ ನೀಟಾಗಿ ಐರನ್ ಮಾಡಿದ್ದು ಆಯಿತಾ? ಸರಿ ಪಲ್ವಿ. ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು. ಒಳ್ಳೆ ಕೆಲಸನೇ. ಹಂಗಾದ್ರೆ ಗೌರ್ಮೆಂಟ್ ಕೆಲಸ ಅಲ್ಲ ಅದು? ಪೊಲೀಸರು ಗೌರ್ಮೆಂಟ್ ಅವರು ತಾನೆ. ನಿನಗೇನು ಅಷ್ಟು ಆಲೋಚನೆ ಮಾಡೋ ಶಕ್ತಿ ಇಲ್ಲ. ನಿನಗೆಲ್ಲ ಆಲೋಚನೆ ಮಾಡ್ತೀಯ ತಗೋ. ನೀನೊಬ್ಳು ಕತ್ರಿ. ನೀಟಾಗಿ ಐರನ್ ಮಾಡಿ ಇಡು. ಸರಿ ಆಯಿತು. ನಾನು ನಾಳೆ
ನಿಮ್ಮ ಅಮ್ಮನಿಗೆ ಹೇಳು ಹಾಲು ಜಾಸ್ತಿ ಎತ್ಕೊಂತ ಒಬ್ಬೊಬ್ರು ಊಟ ಮಾಡ್ತಾರೆ ಹೆಣ್ಣು ನೋಡಕ್ಕೆ ಬಂದರೆ ಒಬ್ಬೊಬ್ರು ಊಟ ಮಾಡಲ್ಲ ಆಯಿತಾ. ಬೆಳಗ್ಗೆನೇ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ರಿ ನೀನು ನಿಮ್ಮ ಅಮ್ಮನ ಇಬ್ರು. ಹಾಲು ಸ್ವಲ್ಪ ಜಾಸ್ತಿ ಇಡಕ್ಕಿಡು. ಎಷ್ಟು ಜನ ಬರ್ತಾರೋ ಏನೋ ಗೊತ್ತಿಲ್ಲ. ಸರಿ ಚಿಕ್ಕಮ್ಮ ಆಯಿತು. 1 ಲೀಟ್ರ್ ಹಾಲು ಇಡು ಅಂತ ಹೇಳು. ಬೆಳಗ್ಗೆ ಒಂದು 5 ಗಂಟೆಗೆ ಬೇಡ 4 ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದು ಸ್ವಲ್ಪನೂ ಗಲೀಜಿರಬಾರ್ದು. ಕಾಫಿ ಹೆಂಗಿರಬೇಕು, ಇನ್ನೊಂದ್ಸರಿ ನಮ್ಮ ಮನೆಗೆ ಬರಬೇಕು ಕಾಫಿ ಕುಡಿಯೋಕ್ಕೆ. ಹಂಗೆ ಮಾಡ್ಕೊಳ್ಬೇಕು ಕಾಫಿ ನೀವು. ಅವರು ಶಾನ್ ಬೋಗ್ರ ಮನೆಯವರಂತೆ, ದೊಡ್ಡ ಮನೆಯವರು. ಚೆನ್ನಾಗಿ ಅವ್ರನ್ನ ಟ್ರೀಟ್ ಮಾಡಿ ಕಳಿಸ್ಬೇಕು ಆಯಿತಾ. ಸರಿ ಚಿಕ್ಕಮ್ಮ ಆಯಿತು. ಆಮೇಲೆ ಅವ್ರು ಬಂದಾಗ ನೀನು ಸುಮ್ಮನೆ ಓಡಾಡ್ತಾ ಇರಬೇಡ ಈ ವೇಷ ಹಾಕ್ಕೊಂಡು. ಅವ್ರು ಬಂದು ಕಾಫಿ ಮಾಡಿ ಅಲ್ಲಿಗೆ ಬಿಡು. ಆಮೇಲೆ ಇವಳು ಹೋಗಿ ಎತ್ಕೊಂಬತ್ತಾಳೆ. ನೀನು ಎಲ್ಲಾದರೂ ಒಂದು ಮಡ್ಕ ಕುಳ್ಕೊ. ಸುಮ್ಮನೆ ಓಡಾಡ್ತಾ ಇರ್ತೀಯ ಈ ಹಳೆ ಬಟ್ಟೆಗೆ ಹಾಕ್ಕೊಂಡು. ಇಲ್ಲ ಚಿಕ್ಕಮ್ಮ ನಾನು ಬರಲ್ಲ. ಆಮೇಲೆ ನನ್ನ ತಂಗಿಗೆ ಗೌರ್ಮೆಂಟ್ ಕೆಲಸದಲ್ಲಿರೋ ಒಂದು ಸಿಕ್ಬಿಟ್ಟವನೆ ಅಂತ ಹೇಳ್ಬಿಟ್ಟು ಹೊಟ್ಟೆ ಊರಿಗೆ ಏನಾದ್ರೂ ಕಾಣಿಸ್ಕೊಂಡೆಯಾ. ಯಾರಪ್ಪ ಇವಳು ಮನೆ ಕೆಲಸದವಳು ಹಿಂಗೆ ಓಡಾಡ್ತಾಳೆ ಅಂತ ಅವ್ರು ಬೈಕೊಂತಾರೆ. ಸರಿ ಚಿಕ್ಕಮ್ಮ ಆಯಿತು. ಅಕ್ಕ ನಾಳೆ 1 ಲೀಟ್ರ್ ಹಾಲಿಕ್ಕೋಕ್ಕ ಮನೆಗೆ. ಅವರು ಶಾನ್ ಬೋಗ್ರ ಅಂತಂದವ್ರಂತೆ, ಅವ್ರು ಬರ್ತಾರೆ ಗಂಡು ಕಡೆಯವರು ಪಲ್ವಿ ನೋಡೋಕ್ಕೆ. ಹೌದೇನೋ, ಹುಡುಗನೇನು ಕೆಲಸ ಮಾಡ್ತಾನಂತಮ್ಮ? ಹುಡುಗನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂತೆ. ಸರಿನಮ್ಮ ಆಯಿತು. 1 ಲೀಟ್ರ್ 1.5 ಲೀಟ್ರ್ ಇಕ್ಕನ ಬಿಡು. ಆಮೇಲೆ ನನ್ನ ಮಗಳನ್ನ ಬಿಟ್ಬಿಟ್ಟು ನಿನ್ನ ಮಗಳಿಗೆ ಮದುವೆ ಮಾಡ್ತಾ ಇದೆಯಲ್ಲಮ್ಮ ಅಂತ ಅನ್ಕೊಂಬಿಟ್ಟೆ ಮನ್ಸಾಗೆ. ಅಯ್ಯೋ ಸುಜಿ, ನಾನೇನಕ್ಕಮ್ಮ ಅನ್ಕೊಂಡೆ, ಅವ್ರವ್ರ ಹಣೆ ಬರ ಏನು ಮಾಡೋಕ್ಕಾಗಲ್ಲ. ನನ್ನ ಮಗಳ ಹಣೆ ಬರ್ದಾಗ ಇದ್ದರೆ ಹಾಗೆ ಆಗ್ತದೆ. ನಮ್ಮ ಯಜಮಾನ್ರು ಹೋದಾಗೆ ನಾನು ಎಲ್ಲ ಆಸೆಗಳು ಬಿಟ್ಬಿಟ್ಟಿದ್ದೀನಿ. ಏನಿಲ್ಲ, ನೀವೇನು ಕೆಲಸ ಹೇಳಿದ್ರೆ ಆ ಕೆಲಸ ಮಾಡ್ಕೊಂಡು ಇರ್ತೀರ ಅಷ್ಟೇ. ಆಲ್ತಾನೆ ಈಗ ತಿನ್ಬಿಡು. ದೇವ್ರು ಒಳ್ಳೇದು ಮಾಡಲಿ ಪಲ್ವಿಕ. ದೇವ್ರು ಒಳ್ಳೇದು ಮಾಡಲಿ ಅಂತ ಬರೀ ಬಾಯಿ ಮಾತು ಕೇಳ್ತಾ ಇದೆಯಾ, ಇಲ್ಲ ನಗ್ನಗ್ತಾನೆ ಹೇಳ್ತಾ ಇದ್ದೀನಮ್ಮ ದೇವ್ರು ಒಳ್ಳೇದು ಮಾಡಲಿ ಅಂತ. ಬರೀ ಬಾಯಿ ಮಾತು ಯಾಕೆ ಹೇಳಿ. ಅನೂನು ನನ್ನ ಮಗಳೇ, ಪಲ್ವಿನೂ ನನ್ನ ಮಗಳೇ ಅಲ್ಲ. ಬಾಯಿ ಮಾತೇನು ಹೇಳ್ತಾ ಇಲ್ಲ, ಮನಸ್ಸಿಂದನೇ ಹೇಳ್ತಾ ಇದ್ದೀನಿ ಒಳ್ಳೇದಾಗಲಿ. ಹೆಂಗೋ ಗೌರ್ಮೆಂಟ್ ಕೆಲಸ ಬೇಕು ಅಂತ ನಮ್ಮ ಅಮ್ಮನ ಆಸೆನೂ ಆಗಿತ್ತು. ಹೆಂಗೋ ಇವಾಗ ಗೌರ್ಮೆಂಟ್ ಕೆಲಸಕ್ಕೆ ಹುಡುಗನೇ ಸಿಕ್ಕವನೆ. ನಾಳೆ ಬರ್ತಾರೆ. ನಾಳೆ ಬೆಳಗ್ಗೆನೇ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ರಕ್ಕ. ಸರಿನಮ್ಮ ಆಯಿತು, ಕ್ಲೀನ್ ಮಾಡ್ತೀರಿ. ಹೋಗ್ರಿ, ಏನೋ ಕೆಲಸ ನೋಡೋಗ್ರಿ. ಬಮ್ಮ. ಇವ್ರೇನು ಸುಮ್ಮನೆ ನಮ್ಮ ಹತ್ರ ನಾಟಕ ಮಾಡ್ತಾರಾ ಏನು? ಅಯ್ಯ, ನಾಟಕ ಮಾಡಿದ್ರೆ ಮನೆಗೆ ಜಾಗ ಇಲ್ಲ, ನಾಟಕನೂ ಇಲ್ಲ, ಎಂಥದ್ದು ಇಲ್ಲ. ಸುಮ್ಮನೆ ಮಾಡ್ಕೊಂಡು ತಿನ್ಕೊಂಡು ಬಿದ್ದಿಲ್ಲ. ಸುಮ್ಮನೆ ರಮ್ಮ, ಅದನ್ನೇ ದೊಡ್ಡ ವಿಷಯ ಮಾಡಬೇಡ ನೀನು. ಯಾವುದೋ ಒಂದು ಕೆಲಸ ಮಾಡ್ಕೊಂಡು ನಿಂಗೆ ಸಹಾಯ ಮಾಡ್ಕೊಂಡು ಬಿದ್ದಿಲ್ಲ. ಸುಮ್ಮನೆ ಅಷ್ಟೇ ಅಂತೀಯಾ? ಅಷ್ಟೇ ಯಮ್ನು ಸರಿಯಾದ ಹೆಂಗ್ಸು ಬಿಡು. ಅಲ್ಲ ಓದು ಮುಗ್ತದೆ. 5 ಗಂಟೆ ಆತ ಬರ್ತದೆ. ನಿದ್ದೋತಾವಳೆ ನೋಡು, ಸರಿಯಾದ ಸಂಸಾರಿ. ಮಗಳ ಆಚೆ ಸೋಪ ಮೇಲೆ ನಿದ್ದೋತಾವಳೆ, ಅಮ್ಮನ ಇಲ್ಲಿ ನಿದ್ದೋತಾವಳೆ. ಸರೋಯ್ತು. ಸರೋಜಮ್ಮ ಏನೇ ಸ್ನೇಹಿ ನಿಂಗೆ ಬಂದಿರೋದು ಬರಬಾರ್ದು ರೋಗ? ಅಯ್ಯ ನಿಂಗೆ ಕರಿ ನಾವು ಗೊತ್ತ ಹೋಗು. ನಿಂಗೆ ಬರಬಾರ್ದು ರೋಗ ಬಂದು ಓದ್ಕೊಂಡು ಹೋಗ. ನಿಮ್ಮ ಬಾಯಕ್ಕೆ ಮುನ್ನಾಕ ಬಡ್ಕೊಂತಾಳೆ. ಅಯ್ಯ ನೆಮ್ಮದಿಯಾಗಿ ನಿದ್ದೆ ಹೋಗಕ್ಕೂ ಬಿಡಲ್ಲ. ಸರೋಜಮ್ಮ ಏನಂತ ತಕೊಂಬಂದು ಹಾಕ್ಬಿಡ್ತೀನಿ ನೋಡ್ಕ. ಮೂತಿ ಕಿತ್ತೋಗಂಗೆ ತಿರ್ಗಾ ಬಡ್ಕೊಂಡಿದ್ದೆ ಅಂದರೆ ಅಷ್ಟೇ ಐತಾನೆ. ಅವ್ರ ಅತ್ತೆ ಬಡ್ಕೊಂಡಂಗೆ ಬಡ್ಕೊಂತೀಯಾ? ಅವಳು ನೋಡು, ಏನು ಬಂದು ಅವಳು ಕೊತ್ಕೊಂಡು ಹೋಗಿಲ್ಲ, ಇನ್ನೂ ಬಡ್ಕೊಂತಾನೆ ಅವಳೆ. ಅಯ್ಯಯ್ಯ, ಸಾಯೋ ವಯಸ್ಸಾಗದೆ ಅವಳು ಇನ್ನೂ ಸತ್ತಿಲ್ಲ ನೋಡು. ಎಂಥದ್ದವ್ರಿಗೂ ಸಾವು ಬಂತು, ಇವಳು ಸಾವು ಬರಿಲ್ಲ. ಎದ್ದೇಳಮ್ಮ ಮೇಲಕ್ಕೆ. ನಾನೇ ಮಾತಾಡ್ತಾ ಇದ್ದೆ ವೈದೇಹಿ, ಎದ್ದೇಳಮ್ಮ ಮೇಲಕ್ಕೆ. ಅಯ್ಯೋ ಬಿತ್ತಮ್ಮ ನೀನಾ? ನಾನೇ ಏನು ಮಾತುಗಳಂತ ಮಾತಾಡ್ತಾ ಇದೀಯಮ್ಮ? ಏನು ಅಲ್ಲಿಗೆ ನಾನು ಸಾವು ಬಂದು ಸತ್ತೋಗ್ಬಿಡ್ಬೇಕಲ್ಲ? ಏನು ಮಾತುಗಳು ಮಾತಾಡ್ತಾ ಇದೆಯಾ? ನಿನ್ನ ಗಂಡ ಮನೆಯಿಂದ ತಂದಾಕಿದ್ಯಾ ಇಲ್ಲ ನಿಮ್ಮ ಅಪ್ಪನ ಮನೆಯಿಂದ ತಂದಾಕಿದ್ಯಾ? ಏನು ಮಾತಾಡ್ತಾ ಇದೆಯಾ ನೀನು? ತಂದಾಕೋದು ನನ್ನ ಗಂಡು ನನ್ನ ಮಗನು. ನೀನೇನು ತಂದಾಕಿಲ್ಲ. ಏನು ಬಿಟ್ಟು ಕುಳಿ ಅಂತ ತಿಂತಾ ಇಲ್ಲ ನಾನು ನಿಮ್ಮಂಗೆ. ಏನು ಸಾಯ್ಲಿ ಗೀಲಿ ಅಂತ ಇದೆಯಾ? ಅಯ್ಯೋ ಬಿತ್ತಮ್ಮ, ನಾನು ಹಂಗನ್ನು ಬಿಟ್ನಾ? ಅಯ್ಯೋ ಮನೆ ಹುಚ್ಚಿಡ್ತಿದ್ದಲ್ಲ ಬಿತ್ತಮ್ಮ, ಅದೇ ಅಂದಾಗೆ ಇದ್ಬಿಟ್ಟಿದ್ದೀನಿ ನಾನು. ಏನು ಮಾಡೋದು? ನಿದ್ದೆ ಹೋಗೋಗ ಯಾರನ್ನ ಬಂದು ಎಬ್ಬರಿಸಿದ್ರೆ ಏನೇನೋ ಮಾತಾಡ್ಬಿಡ್ತೀನಂತೆ. ನನಗೆ ಜ್ಞಾಪಕ ಇರಲ್ಲಂತೆ. ಬಿಕ್ಕಮ್ಮ ನನಗೆ ಕ್ಷಮಿಸ್ಬಿಡು ಬಿಕ್ಕಮ್ಮ. ಅಯ್ಯೋ ನೋಡು, ನಿಮ್ಮ ಮಗನು ಹೇಳಿದ್ನು, ಅತ್ತೆ ನಿದ್ದೆ ಹೋಗಿ ಎದ್ದಾಗ ಏನೇನೋ ಮಾತಾಡ್ತೀಯಾ, ಅದನ್ನು ನೀನು ತಪ್ಪು ತಿಳ್ಕೊಂಬೇಡ ಅಂತ ಹೇಳಿದ್ನು. ನನ್ನ ಕ್ಷಮಿಸ್ಬಿಡು ಬಿಕ್ಕಮ್ಮ. ಏನೇನೋ ಮಾತಾಡ್ಬಿಡ್ತೀನಿ ಬಿಕ್ಕಮ್ಮ. ನನ್ನ ಮಗನ ಹೇಳಿದ್ನೇನು? ಬಿಕ್ಕಮ್ಮ, ನಿಮ್ಮ ಮಗನ ಹೇಳಿದ್ದಕ್ಕೆ ನಾನು ಕೂತಿಲ್ತಿದ್ವ, ಇಲ್ಲಾಂದ್ರೆ ನನ್ಗೇನು ತಿಳಿದು? ನಿಮ್ಮ ಮಗನ ಡಾಕ್ಟ್ರು ಎಲ್ಲ ತಿಳಿತದಲ್ಲ, ನಮ್ಗೇನು ತಿಳಿತದ ಬಿಕ್ಕಮ್ಮ? ಸರಿ ಬಿಡು, ಎಲ್ಲ ನೋಡ್ಕೊಂಡು ಎದ್ದ ಮೇಲಕ್ಕೆ. 5 ಗಂಟೆ ಇವಾಗ ಒತ್ತು ಮುಗಿದಾಗ ಹಿಂಗೆ ಮಲ್ಕೊಳಕತ್ತದ? ಮಲ್ಕೊಂತಾರೆ ನಮ್ಮ ಹೆಂಗಸರು ಯಾರನ? ಅದೇ ಇವಾಗ ಚೆನ್ನಾಗಿಲ್ದಂಗೆ ಆದಾಗಿಂದ ಯಾವಾಗ ಅಂದರೆ ಅವಾಗೇ ತಲೆ ಒಂಥರ ತೂಕ ಬಂದ್ಬಿಡ್ತದೆ, ತಲೆ ಸುತ್ತಂಗೆ ಆಗೋಗ್ಬಿಡ್ತದೆ, ಕಣ್ಣುಗಳು ಹಚ್ಚಗಾಗೋಗ್ಬಿಡ್ತವೆ. ಅದಕ್ಕೆ ನಾನು ಹಂಗೆ ಮಲ್ಕೊಂಬಿಡ್ತೀನಿ ಬಿಕ್ಕಮ್ಮ. ಬೇಜಾರು ಮಾಡ್ಕೊಂಬೇಡ ಬಿಕ್ಕಮ್ಮ. ಸರಿ ಎದ್ದೇಳು. ಅಯ್ಯೋ ಇವಳಿಗೆ ಬಿದ್ದು ನಿಗರ್ಸಾಯ ಹೋಗು. ಇವಳು ಬಂದು ಕೂಗ್ತಾವಳೆ ಅಂತ ನಂಗೆ ಕನ್ಸಿಲ್ಲ ನೋಡಪ್ಪ. ಯಾವುದೋ ಒಂದು ಹೇಳಿದ್ ನನಗೆ, ಅದನ್ನೇ ನಂಬ್ಕೊಂಡು ಹೋದ್ಲು. ಹುಷಾರಾಗಿರ್ಬೇಕು ಇವಳ ಹತ್ರ. ಇಲ್ಲಾಂದರೆ ಮನೆಯಿಂದ ಆಶ್ಕ ಕೂತಾಳೆ. ಹುಷಾರಾಗಿರ್ಬೇಕು. ಶಾನ್ ಬೋಗ್ರಕ್ಕ ಫೋನ್ ಮಾಡಿ ಪೂಜೆ ಎಲ್ಲ ಆಯ್ತೇನೋ ತಿಳ್ಕೊಂಡು ಹೋಗ್ತಾಳೆ. ಅದ್ಯಾವ ಸ್ವಾಮಿಗಳಂತ ನಾನು ಹಂಗೆ ಹೋಗ್ಬಿಟ್ಟು ಬರ್ತೀನಿ. ನನಗೂ ಏನೋ ಆರೋಗ್ಯನೇ ಸರಿ ಇಲ್ಲ. ಒಂದು 15 ದಿವಸ ಶೈತಾನ ಊರು ಕಣ ಕಳ್ಸಾಳೆ. 15 ದಿವಸ ಏನು ತಿಂಗಳು ನಂಗೆ ಕುಂತ್ರೆ ಸೊಂಟ ನೋವು, ನಿಂತರೆ ಕಾಲು ನೋವು, ಕೇಳಿಸ್ಕೊಂಡ್ರೆ ಕಿವಿ ನೋವು, ನೋಡಿದ್ರೆ ಕಣ್ಣು ನೋವು, ಆಲೋಚನೆ ಮಾಡಿದ್ರೆ ತಲೆನೋವು, ಮಾತಾಡಿದ್ರೆ ಬಾಯಿ ನೋವು, ಊಟ ತಿಂದರೆ ಕೈ ನೋವು, ಉಸಿರಾಡಿದ್ರೆ ಮುಕ್ಕು ನೋವು. ಉಸಿರಾಡ್ದಿರೋ ಕಾಲ ಆಗ್ತಾಯಿದ್ದೀನಿ. ಫೋನ್ ಮಾಡಿ ಶಾನ್ ಬೋಗ್ರ ಹತ್ರ ಎಲ್ಲ ವಿಚಾರಿಸ್ಕೊಬೇಕು.
ಏನು ಎತ್ತ ಸ್ವಾಮೀಜಿದು ಯಾವ ಊರು, ಪೂಜೆ ಹೆಂಗೆ ಮಾಡಬೇಕು, ಯಾವ ಶ್ರದ್ಧೆಯಿಂದ ಮಾಡಬೇಕಾ ಏನು ಎಲ್ಲ ವಿಚಾರಿಸ್ಕೊಬೇಕು. ಫಸ್ಟ್ ಶಾನ್ಭೋಗ್ಬಿಟ್ಟು ಬಂದು ಫೋನ್ ಮಾಡ್ತೀನಿ ತಡಿ. ನೋಡು ಏನ್ರಿಗೋಸ್ಕರ ಸೊಸೆಗಳ ಮನೆಯಿಂದ ಆಚ್ಕಾಕಿರೋದು. ಹಂಗಿದ್ರಲ್ಲ ಅಂತ ಗಂಡನ ಪಡೆಯೋಕ್ಕೂ ಪುಣ್ಯ ಮಾಡಿರ್ಬೇಕು ತಕೋ. ಎಲ್ಲ ನನ್ನ ಗಂಡಂತ ಗಂಡ ಇರ್ತಾರ? ಅಯ್ಯೋ ಭಗವಂತ, ಬೈತಾ ಇರ್ತಾನೆ. ಅವ್ರಿಗಿನ್ ಸೇರಲ್ಲ ಕೊಡಲ್ಲ, ಹಂಗೆ ಮಾಡ್ತೀಯ ಅಂತ ಅಂದ್ಬಿಟ್ಟು ಫಸ್ಟು ಶಾನ್ಭೋಗ್ಬಿಟ್ಟು ಬಂದು ಫೋನ್ ಮಾಡೋಣ ತಡಿ. ಹಲೋ, ಯಾರು ಹಲೋ, ನಾನಣ್ಣ ನಿಮ್ಮ ಬೀಗಮ್ಮನು. ಯಾರು ಗುರ್ತು ಸಿಕ್ಕಿಲ್ಲಲ್ಲಮ್ಮ? ಯಾರಮ್ಮ ನೀವು? ಅಯ್ಯೋ ಅಣ್ಣ, ನಾನು ಚೈತನ್ಯ ಅವ್ರ ಅತ್ತೆ ಹರ್ಷ ಅವ್ರ ಅಮ್ಮನು. ಓ ವೈದಯ್ಯಮ್ಮ, ಚೆನ್ನಾಗಿದ್ದೀನಮ್ಮ? ಹ್ಞೂ ನಡ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ? ಹ್ಞೂ ಚೆನ್ನಾಗಿದ್ದೀನಮ್ಮ. ಅಮ್ಮನ ಅಂಬುಜಕ್ಕನ ಹೆಂಗವಳೆ? ಅವಳಿಗೆ ಹುಷಾರಿಲ್ಲಮ್ಮ, ಇವಾಗಲಷ್ಟು ಮೇಲು. ಓ ಹೌದಾ, ಹುಷಾರಿಲ್ಲ ಹಂಗಾದ್ರೆ? ಇಲ್ಲಮ್ಮ ಹುಷಾರಿಲ್ಲ, ಇವಾಗಲಷ್ಟು ಪರವಾಗಿಲ್ಲ. ಇನ್ನೇನಣ್ಣ ಸಮಾಚಾರ? ಏನದಮ್ಮ ನೀವೆಲ್ಲ ಹೇಳ್ಬೇಕು. ನೀವೆಲ್ಲ ಚೆನ್ನಾಗಿದ್ದೀರೇನಮ್ಮ? ಚೈತನ್ಯ, ಹರ್ಷ, ಶಂಕರಪ್ಪನು ಎಲ್ಲ ಚೆನ್ನಾಗಿದ್ದೀರಾ? ಹ್ಞೂ ನಡ ಚೆನ್ನಾಗಿದ್ದೀರಿ. ಪೂಜೆಗಳೆಲ್ಲ ಚೆನ್ನಾಗಿ ನಡೀತಾವೇನಣ್ಣ? ಏನ್ ಪೂಜೆಗಳಮ್ಮ? ಪೂಜೆ ಇದು ಸೊಸೆಗಳನ್ನೆಲ್ಲ ಮನೆ ಬಿಟ್ಟು ಓಡಿಸ್ಬಿಟ್ಟಿದ್ಯಂತೆ. ಅದೇನ ಅಂಬುಜಕ್ಕನ್ಗ ಪೂಜೆ ಮಾಡ್ಸಕ. ನಿಂಗೆ ಹೇಳ್ತಾ ಇಲ್ಲ ಆಗಣ ಹನ್ನೊಂದು ದಿವಸ ಏನೋ ಪೂಜೆ ಮಾಡ್ತಾ ಇದೆಯಂತಲ್ಲಣ್ಣ? ಏನ್ ಪೂಜೆನಮ್ಮ? ಅದೇನೋ ಅರ್ಥ ಆಗಂಗೆ ಹೇಳಮ್ಮ ವೈದ್ಯಮ್ಮ, ನಂಗೇನೋ ಅರ್ಥ ಆಗ್ತಾ ಇಲ್ಲ. ನೋ ಇವಾಗ ಸರೋಜಮ್ಮನೂ ಸ್ನೇಹ ಇಲ್ಲಿಗೆ ಬಂದವ್ರೆ, ಅವರೇ ಹೇಳಿದ್ದು. ಏನ್ ನೀನು ಗುಟ್ಟೆ ನಿಕ್ಕಬೇಡ ನನ್ನ ಹತ್ರ ಎಲ್ಲ ಹೇಳುವ. ನಂಗೂ ಯಾಕೋ ಈ ನಡುವೆ ಆರೋಗ್ಯ ಸರಿ ಇಲ್ಲಣ್ಣ, ಅದಕ್ಕೆ ನಾನು ಯಾರ ಹತ್ರ ಕೈ ತೋರ್ಸೋಣ ಅಂತ ಅನ್ಕೊಂಡಿದ್ನಿ. ಇವಾಗ ನಿಮ್ಮ ಮನೆಗೆ ಯಾರೋ ಸ್ವಾಮಿಗೆ ಪೂಜೆ ಮಾಡ್ತಾವ್ರಂತೆ 21 ದಿವಸ. 21 ದಿವಸ? ಇಲ್ಲಲ್ಲ 21 ದಿವಸ ಏನಿಲ್ಲಲ್ಲ. ಇವಾಗ ಅಂಬುಜಕ್ಕನ್ ಚೆನ್ನಾಗಿಲ್ಲ ಅಂತ ಹೇಳ್ದಣ್ಣ. ಅಯ್ಯೋ ಗಾಡಿ ಮೇಲಿಂದ ಬಿದ್ದೋಗ್ಬಿಟ್ಟು ನಡುವೇನಾರು ಅಷ್ಟು ಏಟಾಕದಮ್ಮ. ತೋರಿಸ್ತಾ ಇದ್ದೀನಿ, ನಮ್ಮೂರು ಪಂಡಿತರ ಹತ್ರ ನಾಟ್ಯ ಔಷಧಿ ಕೊಡಿಸ್ತಾ ಇದ್ದೀನಿ. ಹೌದಾ, ಇದೇನಣ್ಣ ಹಿಂಗೆ ಹೇಳ್ತಾ ಇದೆಯಾ ನೀನು? 21 ದಿವಸ ನಮ್ಮ ಅತ್ತೆ ಚೆನ್ನಾಗಿಲ್ದಿದ್ದಕ್ಕ ಮನೆಗೆ ಪೂಜೆ ಮಾಡಿಸ್ತಾವ್ರೆ. ಅದಕ್ಕೆ ನಮ್ಮ ಮಾವನು ನಮ್ಮ ಸೊಸೆಗಳನ್ನೆಲ್ಲ ಮನೆಯಿಂದ ಆಚೆ ಕಳಿಸ್ಬಿಟ್ನು ಅಂತ ಸರೋಜಮ್ಮ ಹೇಳ್ತಾವಳೆ. 21 ದಿವಸ ನಾವು ಇಲ್ಲೇ ಇರಬೇಕು ಅಂತ. ಓ ಇದು ಕಥೆ. ಹಾಗಾದ್ರೆ ಸರೋಜಮ್ಮನು ಸ್ನೇಹ ಇವ್ರ ಮನೆಗೆ ತಿಕಾಣಿ ಹಾಕವ್ರೆ. ಸರಿ. ಹಲೋ ಕೇಳಿಸ್ತಾ ಇದೆ. ಅವ್ರು ಹೇಳಿದ್ದಕ್ಕೆ ಅಣ್ಣ ನಂಗೂ ತಿಳಿದಿದ್ವಾ, ನಾನು ಹಂಗೆ ನೋಡ್ಸ್ಕೊಳ್ಳೋಣ ಅಂತ. ನಮ್ಮನೆಗೂ 21 ದಿವಸ ಪೂಜೆ ಇಟ್ಕೊಳ್ಳೋಣ ಅಂತ. ಪೂಜೆ ಎಲ್ಲ ಮುಗೀತಮ್ಮ. ಹೇಳಿದ್ರು 21 ದಿವಸ ಪೂಜೆ ಮಾಡಬೇಕು ಅಂತ. ಇವಾಗ ಪೂಜೆ ಎಲ್ಲ ಮುಗೀತು, ಅವ್ರನ್ನ ಕಳ್ಸ್ಕೊಟ್ಬಿಡಮ್ಮ. ಕಳ್ಸ್ಕೊಡು. ಅಲ್ಲಿಂದ ಅವರು ಊಟದ ಮನೆಗೆ ಹೋಗ್ಬೇಕಂತೆ ಅಂತೇಳು. ಊಟದ ಮನೆಗೆ ಹೋಗಿ ಹಿಂಗೆ ಬರ್ಬೇಕಂತೆ ಅಂತೇಳಮ್ಮ. ಇಷ್ಟು ಬೇರೆ ಮುಗಿಸ್ಬಿಟ್ಟೇನಣ್ಣ? 21 ದಿವಸ ಅಂತ ಹೇಳಿದ್ವಾ. ಅವ್ರ ಸ್ವಾಮಿಗಳಿಗೆ ಏನೋ ಮದುವೆಗಳು ಮಾಡಿಸಿದ್ರು ಜಾಸ್ತಿ ಆದಂತೆ, ಅದಕ್ಕೆ 21 ಪೂಜೆ ಮಾಡಿಬಿಟ್ಟು ಹೊರಟ್ಬಿಟ್ರು ಸ್ವಾಮಿಗಳು. ಸರಿ ಆಯ್ತು. ಅವ್ರನ್ನ ಅಲ್ಲಿಂದ ಕಳಿಸ್ಬಿಡಮ್ಮ. ಕಳಿಸ್ಬಿಡು ಅವ್ರನ್ನ, ಅಲ್ಲಿಂದ ಹೋಗ್ರಿ ಅಂತ ಹೇಳು. ಹೇಳ್ತೀನಿ ಹೇಳಣ್ಣ, ಕಳಿಸ್ಬಿಡೋದು. ಹಂಗಾದ್ರೆ ಪೂಜೆ ಎಲ್ಲ ಮುಗೀತಾ? ಮುಗೀತು. ಸೀದಾ ನಮ್ಮ ಮನೆಗೆ ಬರ್ಕೊಡ್ತು ಊಟದ ಮನೆಗೆ ಹೋಗ್ಬೇಕಂತೆ ಅಂತ ಹೇಳಮ್ಮ. ಊಟದ ಮನೆಗೆ ಹೋಗಿ ಇರ್ಬೇಕಂತೆ ಅಂತ ಹೇಳು. ಆಮೇಲೆ ನಾನು ಕೇಳೋಣ ಬಿಡುವಾದ್ರೆ ಹೋಗಿ ಕರ್ಕೊಂಬರ್ತೀನಿ. ಸರಿಣ್ಣ ಆಯ್ತು, ಇವಾಗ ಕಳ್ಸ್ಕೊಡ್ತೀನಿ. ಹಾಗಾದ್ರೆ ಪೂಜೆ ಎಲ್ಲ ಮುಗೀತು. ಆ ಸ್ವಾಮಿಗೆ ನಂಬರ್ ಅನ್ಕೊಡೋಣ. ಇದ್ರಾಗೆಲ್ಲ ತೆಗಿಯಕ್ ಬರಲ್ಲ ಮನಕ. ರಾಮು ಕೇಳಿ ಹರ್ಷ ಫೋನ್ಕ ಕಳಿಸ್ತೀನಿ. ಸರಿಣ್ಣ ಆಯ್ತು. 21 ದಿವಸದ್ದು ಪೂಜೆ ಮುಗ್ದಾಯ್ತು, ಅವ್ರನ್ನ ಕಳ್ಸ್ಕೊಡಮ್ಮ. ಇನ್ನು ಅಲ್ಲಿ ಇರ್ಕೊಡ್ತು ಪೂಜೆದು ದೋಷ ಬಂದ್ಬಿಡ್ತದೆ. ಅವ್ರು ನಮ್ಮನೆಯವರೆಲ್ಲ ನಿಮ್ಮ ಮನೆಗೆ ಬಂದ್ಬಿಡ್ತದೆ ದೋಷ. ಅದಂತೂ ನಿಜ ಇಲ್ಲ. ನಾವು ಕಳ್ಸ್ಬಿಡ್ತೀನಿ, ಈಗ ಇವಾಗ ಕಳ್ಸ್ಬಿಡ್ತೀನಿ. ಕಳ್ಸಮ್ಮ, ಕಳ್ಸು. ಊಟದ ಮನೆಗೆ ಹೋಗ್ಬೇಕಂತೆ ಅಂತ ಹೇಳಮ್ಮ. ಮರ್ಗಿತ್ಬಿಟ್ಟೆ ವೈದೇಹಮ್ಮ. ಆಯ್ತು ಕಳಿಸ್ತೀನಿ. ಸರಮ್ಮ ಮಡ್ಗನಮ್ಮ. ಆಯ್ತಣ್ಣ. ಸರೋಜಮ್ಮ ಏನಮ್ಮ ಬಿತ್ತಮ್ಮ ಬಾಯ್ಲಿ? ನಿಮ್ಮ ಊಟದ ಮನೆಗೆ ಹೋಗ್ಬೇಕಂತಮ್ಮ. ಊಟದ ಮನೆಗೆ ಏನಕ್ಕ ಹಿಂಗೆ ಊರ್ಗೆ ಹೋಗ್ತೀರಿ? 21 ದಿವಸ ಪೂಜೆ ಮುಗಿದ್ಮೇಲೆ ನಾವು ಹಿಂಗೆ ಊರ್ಗೆ ಹೋಗ್ತೀರಿ. ಅಯ್ಯೋ ಯಾವ್ದೋ ಪೂಜೆ ಕೇಳೋಣ ಅಂತ ನಿಮ್ಮ ಮಾವನ್ಕ ಫೋನ್ ಮಾಡಿದ್ನಮ್ಮ. ನಿಮ್ಮ ಮಾವನ್ ಹೇಳಿದ್ನು 21 ದಿವಸ ಪೂಜೆನ 21 ಪೂಜೆ ಮಾಡ್ಬಿಟ್ನಂತೆ. 1 ದಿವಸಕ್ಕೆ ಆಗೋಯ್ತಂತೆ. ನೀವು ನಿಮ್ಮ ಊಟದ ಮನೆಗೆ ಹೋಗ್ಬೇಕಂತೆ. ಹೌದಾ, ನಮ್ಮ ಮಾವನ್ ಫೋನ್ ಮಾಡಿದ್ದ. ನಾನು ಆ ಸ್ವಾಮಿಗೆ ಯಾರೋ ಕೇಳೋಣ, ನಂಗೂ ಹುಷಾರಿದ್ದೀರಾ ಆಯ್ತದಮ್ಮ. ಕೇಳೋಣ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ನಿ. ಪೂಜೆ ಮುಗ್ದಾಯ್ತಂತೆ, ನೀವು ನಿಮ್ಮ ಊಟದ ಮನೆಗೆ ಹೋಗ್ಬೇಕಂತೆ. ನಿಮ್ಮ ಮಾವನ ಯಾವಾಗ ಬಿಡುವಾಗಿದ್ದು ನೋಡ್ಕೊಂಡು ಆಮೇಲೆ ಬಂದು ಕರ್ಕೊಂಬರ್ತಾನಂತೆ. ಅಯ್ಯೋ ಇನ್ನ 2 ದಿವಸ ಇದ್ದೋತಿರಿ ಬಿಡಮ್ಮ, ಹೆಂಗೋ ಪೂಜೆ ಮುಗ್ದದಲ್ಲ. ಅಯ್ಯೋ ಬೇಡ, ಆ ದೋಷ ನಮಗೆ ಬಂದ್ಬಿಡ್ತದಂತಮ್ಮ. ಆಮೇಲೆ ನಮ್ಮ ಮನೆಗೆ ನೋಡ್ಕೆಲ್ಲ ಚೆನ್ನಾಗಿದ್ದೀರ ಆಗ್ಬಿಟ್ರೆ ನೀವು ಇವಾಗ ಹೊರಡ್ರಿ. ನಿಮ್ಮ ಮಾವನ ಹೇಳೋನೆ ನಿಮ್ಮ ಊಟದ ಮನೆಗೆ ಹೋಗ್ಬೇಕಂತೆ. ಇದು ಒಳ್ಳೆ ಪಿಕ್ಲಾಟಕ್ಕೆ ಬಂತಲ್ಲಪ್ಪ ಕಾಸರ. ನಾವು ಶಾಖ ಕೆಳಗೆ ನುಗ್ಗಿದ್ರೆ ನಮ್ಮ ಮಾವನ ರಂಗೋಲಿ ಕೆಳಗೆ ನುಗ್ತಾನೆ. ಏನಪ್ಪ ಮಾಡೋದು ಭಗವಂತ? ಹಂಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ತಪ್ಪ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.